ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಕಷ್ಟಹರ ಚತುರ್ಥಿ. ಅದರಲ್ಲೂ ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ. ಸೊ ಪ್ರತಿ ಹುಣ್ಣಿಮೆ ಆಗಿ 4ನೇ ದಿನ ನಾವು ಸಂಕಷ್ಟಹರ ಚತುರ್ಥಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಇವತ್ತು ಗಣಪತಿಗೆ ವಿಶೇಷ ಆದ್ಯತೆ. ಹೆಸರಲ್ಲೇ ಇರೋ ಹಾಗೆ ಸಂಕಷ್ಟಹರ, ನಮ್ಮ ಎಲ್ಲ ಸಂಕಷ್ಟಗಳನ್ನು ವಿಘ್ನಗಳನ್ನು ನಿರ್ವಿಘ್ನ ಮಾಡುವವನು ನಮ್ಮ ವಿಘ್ನ ವಿನಾಯಕ. ಸೊ ವಿಘ್ನೇಶ್ವರನನ್ನು ಇವತ್ತು ಮುಖ್ಯವಾಗಿ ಆರಾಧನೆ ಮಾಡ್ತೀವಿ. ಬೇಗ ಎದ್ದು ನಾವು ಶುಚಿಯನ್ನು ಸ್ನಾನ ಮಾಡಿ ದೇವರನ್ನ ತೊಳೆದು ಪೂಜೆ ಮಾಡಬೇಕು. ಇವತ್ತಿನ ವಿಶೇಷ ಅಂಗಾರಕ ಸಂಕಷ್ಟ ಅಂತ ಅಂದರೆ ಅಂಗಾರಕ ಅಂದರೆ ಕೆಂಪು ಬಣ್ಣನ ಸೂಚಿಸುತ್ತೆ. ಸೊ ಮಂಗಳ ಗ್ರಹ ಕೂಡ ಕೆಂಪು, ಮಂಗಳವಾರ ಬರುವಂಥ ಸಂಕಷ್ಟಹರ ಚತುರ್ಥಿನ ನಾವು ಅಂಗಾರಕ ಸಂಕಷ್ಟ ಅಂತ ಕರಿತೀವಿ. ಯಾಕೆಂದರೆ ಮಂಗಳ ಗ್ರಹ ಕೆಂಪು ಬಣ್ಣ ಇರೋದ್ರಿಂದ ಅದನ್ನು ನಾವು ಅಂಗಾರಕ ಸಂಕಷ್ಟಿ ಅಂತ ಕರಿತೀವಿ. ಇವತ್ತಿನ ದಿನ ನಾವು ಅಭಿಷೇಕನ ಮಾಡೋದು ಅಥವಾ ದೇವರನ್ನ ಶುಚಿಯಾಗಿ ತೊಳೆಯೋದು, ಪೂಜೆ ಮಾಡೋದು, ಶುಭ್ರವಾಗಿ ಮಡಿಯಿಂದ ಪೂಜೆ ಮಾಡಿ ಉಪವಾಸ ಇರುವುದು ವಿಶೇಷ. ಸೊ ಗಣಪತಿಯ ಒಂದು ಆರಾಧನೆ, ಸಣ್ಣ ಪುಟ್ಟ ಶ್ಲೋಕಗಳನ್ನು ಹೇಳಿ ಮತ್ತು ಅದು ಗಣಪತಿಯ ಅರ್ಚನೆಯನ್ನು ಮಾಡಿ ಅಷ್ಟೋತ್ತರಗಳನ್ನು ಹೇಳಿ ನಾವು ಪೂಜೆ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಪೂಜೆಗೆ ಬೇಕಾಗಿರೋದೆಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ. ಸೊ ಅರ್ಶಿನ, ಕುಂಕುಮ, ವಿಭೂತಿ, ಅಭಿಷೇಕದ ಸಾಮಾನು, ದೇವ್ರ ಕಡೆಗೆ ಪಂಚಾಮೃತ ಅಭಿಷೇಕ ಮಾಡೋಣ ಅಂತ ಹಾಲು, ಮೊಸರು, ಮೊದಲಿಗೆ ನಾವು ಗಂಗೆ ಪೂಜೆನ ಮಾಡ್ಕೋಬೇಕು. ವಿಭೂತಿನ ಬರೆಸಿ ಓಂಕಾರನ ಬರೆದು ಅರ್ಶಿನ ಕುಂಕುಮನ ನಾವು ಇಟ್ಟು ನಾವು ಗಂಗೆ ಪೂಜೆನ ಮಾಡಬೇಕು. ನಂತರ ಒಂದು ಹೂವನ್ನು ಇಟ್ಟು ಗಂಧದ ಕಡ್ಡಿಗಳು ಇಡಬೇಕು. ಗಂಗೇಶ ಯಮುನೇಶ ಇವ ನರ್ಮದ ಸಿಂಧು ಗೋದಾವರಿ ಜಲ ಅಸ್ಮಿನ್ ಸನ್ನಿಧಿ ಕುಡಿಯಾರ್ತಿ ಗಂಗೆ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸಣ್ಣ ಪುಟ್ಟ ಶ್ಲೋಕನ ನೀವು ಮಧ್ಯೆ ಹೇಳ್ತಾ ಇರಬೇಕು, ಪೂಜೆ ಮಾಡ್ತಾ ಇರಬೇಕು. ಸೊ ಗಂಗೆ ನೀರನ್ನು ನಾನೆಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡ್ತಾ ಇದ್ದೀನಿ. ಕಲ ಶುದ್ಧಿಯರ್ಥಂ ಬಗ್ಗೆ ಶುದ್ಧಿಯರ್ಥಂ ಅಂತ ಹೇಳ್ಕೊಂಡು ನೀವು ಅದನ್ನು ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಸೊ ಈಗೆಲ್ಲ ಇಟ್ಕೊಂಡ ನಂತರ ಗಂಗೆ ಪೂಜೆ ಮಾಡಿರುವಂಥ ನೀರನ್ನು ನಾನು ಮೊದಲು ಎಲ್ಲ ದೇವರ ವಿಗ್ರಹಕ್ಕೂ ಹಾಕೋತಾ ಇದ್ದೀನಿ. ನಂತರ ನಾವು ಅಭಿಷೇಕನ ಶುರು ಮಾಡ್ಕೋಬೋದು. ನಿಮಗೆ ವಿಗ್ರಹ ತಕ್ಕಂಗೆ ನೀವು ಪದಾರ್ಥಗಳನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ನಾನು ಮೊದಲು ನೀರಿನ ನಂತರ ನಾನು ಹಾಲನ್ನು ಎರಿತಾ ಇದ್ದೀನಿ. ಸೊ ಪ್ರತಿಯೊಂದು ಪದಾರ್ಥ ಅಥವಾ ಹಾಲು ಎರೆದ ನಂತರ ಮತ್ತೆ ನಾವು ನೀರನ್ನು ಎರಿಬೇಕಾಗತ್ತೆ. ಸೊ ಇಲ್ಲ ಒಂದೇ ಲೋಟದಲ್ಲಿ ನೀವು ಎಲ್ಲ ಪದಾರ್ಥಗಳನ್ನು ಹೇಳಿರುವಂಥ ಎಲ್ಲ ಪಂಚಾಮೃತ ಪದಾರ್ಥನ ಒಂದೇ ಲೋಟದಲ್ಲಿ ಅಥವಾ ಬಟ್ಲಲ್ಲಿ ಹಾಕಿಟ್ಕೊಳ್ಳೋದಕ್ಕೆ ಎರಿಬೋದು. ಅದು ಕೂಡ ತೊಂದರೆ ಇಲ್ಲ. ಸೊ ಎಲ್ಲ ಲೋಟ ಇರೋದು ಸಪ್ರೇಟ್ ಇಟ್ಕೊಂಡು ಒಂದೊಳ್ಳೆ. ಸೊ ಪ್ರತಿಯೊಂದು ನಂತರ ನೀರನ್ನು ಹಾಕೋಬೇಕು. ನಾನು ಸಣ್ಣದಾಗಿ ತೋರಿಸ್ತೀನಿ. ಎಲ್ಲ ದೇವರಿಗೆ ಮತ್ತೆ ನೀರು ತೋರಿಸ್ತೀನಿ. ಹಾಗೆ ನಂತರ ಬೇರೆ ಇನ್ನೊಂದು ಪದಾರ್ಥಕ್ಕೆ ಹೋಗಬೇಕು. ನಂತರ ಮೊಸರು, ಮತ್ತೆ ನೀರು, ಮತ್ತು ನಂತರ ಜೇನುತುಪ್ಪ, ತುಪ್ಪ, ಮಸಾಲೆ ಈ ಥರ ಪ್ರತಿಯೊಂದಕ್ಕೂ. ಸೊ ಪ್ರತಿಯೊಂದು ಅಭಿಷೇಕ ಮಾಡಬೇಕು. ಅದೊಂದು ಶ್ಲೋಕನ ನೀವು ಹೇಳ್ತಾ ಹೋಗಿ ವಿಘ್ನೇಶ್ವರನಿಂದಲೇ ನೀವು ಶುರು ಮಾಡಿ. ಸೊ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಶುರು ಮಾಡಿ. ನಂತರ ದೇವಿ ಅಷ್ಟೋತ್ತರ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ನೀವು ಹೇಳ್ತಾ ಹೋಗ್ಬೋದು. ನಿಮ್ಮಲ್ಲಿ ಯಾವ ದೇವರಿರುತ್ತೆ ಆ ಶ್ಲೋಕನ ನೀವು ಹೇಳಬೇಕು. ಇಂಥ ಶ್ಲೋಕನೇ ಅಂತ ಏನಿಲ್ಲ, ದೇವ್ರ ತಕ್ಕಂಗೆ ನಿಮಗೆ ಯಾವ ಶ್ಲೋಕ ಗೊತ್ತೋ ಅದನ್ನು ಹೇಳಬಹುದು. ಸೊ ಶಿವನ ಶ್ಲೋಕಕ್ಕೆ ಬರೋದಾದರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣ ಈ ಶ್ಲೋಕನ ನೀವು ಶಿವನಿಗೆ ಹೇಳ್ಬೋದು. ಸೊ ಎಲ್ಲ ಅಭಿಷೇಕದ ನಂತರ ನಾನು ಸಣ್ಣದಾಗಿ ಒಂದು ಪೂಜೆ ಮಾಡ್ಕೊತೀನಿ. ಎಲ್ಲ ದೇವರಿಗೂ ವಿಭೂತಿ ಅರ್ಶಿನ ಕುಂಕುಮ ಮುಟ್ಟಿಸ್ತೀನಿ, ಹೂವನ್ನು ಸಮರ್ಪಿಸ್ತೀನಿ. ಸೊ ಮಧ್ಯ ಬೇಕಾದ್ರೂ ಪ್ರತಿ ಅಭಿಷೇಕದ ನಂತರ ನೀವು ಇದು ಪೂಜೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಅಥವಾ ಕೊನೆಯದಾಗುವೆ ನೀವು ಪೂಜೆ ಮಾಡ್ಕೋಬೋದು. ನಾನು ಎಲ್ಲ ಇದಕ್ಕೂ ಹೂವನ್ನು ಇಡ್ತಾ ಇದ್ದೀನಿ. ನಾನು ಒಂದೇ ಒಂದು ಹೂವನ್ನು ಇಡ್ತೀನಿ, ಏಕೆಂದರೆ ಮತ್ತೆ ಇದು ಪೂಜೆಗೆ ನಾವು ತೊಗೊಳಕ್ಕೆ ಬರೋದಿಲ್ಲ ಈ ಹೂವನ್ನು. ಹಾಗಾಗಿ ಸುಮ್ಮನೆ ದೇವ್ರ ಹೂವನ್ನು ಬಿಸಾಡೋದು ಬೇಡ ಅಂತ ಒಂದೇ ಒಂದು ಹೂವನ್ನು ಇಡ್ತಾ ಇದ್ದೀನಿ. ಅದಕ್ಕೊಂದು ನೀವೆಲ್ಲ ದೇವ್ರಿಗೂ ಹೂ ಇಟ್ಕೊಂಡು ಅಲಂಕಾರಕ್ಕೆ ಬೇಕಾದ್ರೆ ಹೊಸಲಿಗೆ ಮತ್ತು ದೀಪಗಳಿಗೆ ಇಟ್ಕೋಬೋದು, ತೊಂದರೆ ಇಲ್ಲ. ಇಲ್ಲ ಅಂದರೆ ಗಿಡಕ್ಕೆ ಹಾಕ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಸೊ ಗಂಧದ ಕಡ್ಡಿನ ಬೆಳಗಿ ನೀವು ಅಭಿಷೇಕ ಆದ ನಂತರ ನಿಮ್ಮಲ್ಲಿ ನೀವು ನೀರನ್ನ ದೇವ್ರನ್ನ ತೊಳ್ಕೊಬೇಕಾಗತ್ತೆ. ಏಕೆಂದರೆ ಎಲ್ಲದೂ ಜಿಡ್ಡು, ತುಪ್ಪ, ಜೇನುತುಪ್ಪ, ಮೊಸರು ಎಲ್ಲ ಜಿಡ್ಡಿನ ಪದಾರ್ಥ ಆಗಿದೆ. ನಿಮ್ಮಲ್ಲಿ ಸ್ವಲ್ಪ ವಿಮ್ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಸೊ ನಂತರ ವಿಭೂತಿನ ನಾನು ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಜಿಡ್ಡು ಹೋಗುತ್ತೆ. ವಿಭೂತಿ ಒಳ್ಳೆ ಹೊಳಪನ್ನು ಕೊಡುತ್ತೆ. ದೇವ್ರ ವಿಗ್ರಹ ಆಗಲಿ ಬೆಳ್ಳಿ ಸಾಮಾನಾಗಲಿ ವಿಭೂತಿ ತುಂಬ ಹೊಳಪನ್ನು ಕೊಡೋದ್ರಿಂದ ಸೊ ವಿಭೂತಿ ಪುಡಿನ ನಾನು ಸಪ್ರೇಟ್ ಇಟ್ಕೊಂಡು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಫಸ್ಟ್ ತಿಕ್ಬಿಟ್ಟು ಸಣ್ಣ ಬ್ರಷ್ನ ತೊಗೊಂಡು
ಕ್ಲೀನ್ ಮಾಡ್ಕೋಬೇಕು. ಸಂದಿಲಿ ಏನೇ ಇದ್ದರೂ ಟೂತ್ ಬ್ರಷಲ್ಲಿ ಚೆನ್ನಾಗಿ ಹೋಗುತ್ತೆ. 5 ನಿಮಿಷ ಬಿಟ್ಬಿಟ್ಟು ನೀವು ದೇವರನ್ನ ತೊಳಿಬೇಕು. ವಿಭೂತಿನ ಚೆನ್ನಾಗಿ ಹಚ್ಚಿ 5 ನಿಮಿಷ ಬಿಟ್ಬಿಡಿ, ಆಮೇಲೆ ತೊಳಿರಿ. ಚೆನ್ನಾಗಿ ಒಳ್ಳೆ ದೇವರು ಪಳಪಳ ಅಂತ ಹೊಳೆಯುತ್ತೆ, ನೋಡೋಕ್ಕೆ ಒಂದು ಲಕ್ಷಣವಾಗಿ ಕಾಣಿಸುತ್ತೆ. ನಂತರ ಸಿಂಪಲಾಗಿ ಮತ್ತೆ ನೀರನ್ನು ಒರೆಸ್ಬಿಟ್ಟು ನಾನು ಇಲ್ಲಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸುಗಂಧದ ಕಡ್ಡಿ ಮತ್ತು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಆರತಿನ ಬೆಳಗಬೇಕು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾನ ವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಅಂತ ನೀವು ಆರತಿ ಶ್ಲೋಕನ ಹೇಳ್ತಾ ನೀವು ಆರತಿ ಮಾಡ್ತಾ ಹೋಗ್ಬೋದು. ಇಲ್ಲಿ ಹಾಲು ಸಕ್ಕರೆ ಮತ್ತು ಸೇಬನ್ನು ನಾನು ನೈವೇದ್ಯ ಮಾಡಿದ್ದೀನಿ. ಏನು ಬೇಕಾದ್ರೆ ನೀವು ಏನು ತಯಾರಿಸಿರ್ತೀರ ಅದನ್ನು ನೀವು ನೈವೇದ್ಯ ಮಾಡ್ಬೋದು. ಸೊ ನೀವು ಹೇಗೆ ನೈವೇದ್ಯ ಮಾಡ್ತೀರಾ, ಪೂಜೆ ಮಾಡ್ತೀರಾ ಅಂತ ನನಗೆ ಹೇಳಿ. ಎಲ್ಲ ಶ್ಲೋಕಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು.